ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ ಅನುದಿನ ಗುರುವಿನೊಳನು ಗೂಡಿ ಭಕ್ತಿಯಲಿ ಜನನ ಮರಣ ರಹಿತ ಜಂಗಮಕ್ಕೆ ಬೆಳಗಿರಿ. ಜ್ಞಾನಪೂರ್ಣ ಜಗಂಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರತಿ. Yesterday I have given the data. 1 square feet leaf surface area of any plant consume 12.5 kilocalories of energy. Carbon dioxide create 4.5 gram carbohydrate. 25% sugar is secreted, food is secreted to the roots to feed the bacteria. ನಾನು ನೆನ್ನೆನೇ ನಿಮಗೆ ವಿವರಣೆ ಕೊಟ್ಟಿದ್ದೆ, ಒಂದು ಅಂಕಿಅಂಶ ಕೊಟ್ಟಿದ್ದೆ. ಏನು ಅಂತಂದರೆ, ಒಂದು ಪ್ರತಿ ಚದರಡಿ ವಿಸ್ತೀರ್ಣದ ಎಲೆ, ಹಸಿರು ಎಲೆ ಪ್ರತಿದಿನ 12.5 ಕಿಲೋ ಕ್ಯಾಲರಿಯನ್ನು ಸೂರ್ಯನ ಶಕ್ತಿಯನ್ನು ಗ್ರಹಿಸಿಕೊಂಡು ಅದು ಮತ್ತು ಇಂಗಾಲ ಡೈಆಕ್ಸೈಡನ್ನು ಬಳಸಿಕೊಂಡು ಪ್ರತಿ ಚದರಡಿ ಎಲೆ 4.5 ಗ್ರಾಮ್ ಅನ್ನ ತಯಾರಿಸುತ್ತೆ ಅಂತ. ಈ ಅನ್ನವನ್ನು ಕಾರ್ಬೋಹೈಡ್ರೇಟ್ಸ್ ಅಥವಾ ಕಚ್ಚಾ ಸಕ್ಕರೆಯಾಗಿ ತಯಾರಿಸ್ಕೊಳ್ಳುತ್ತೆ. ಈ ಕಚ್ಚಾ ಸಕ್ಕರೆಯ ತಯಾರಿಸಿದಂಥ ಈ 4.5 ಗ್ರಾಮು ಏನು ಕಚ್ಚಾ ಸಕ್ಕರೆಯನ್ನು ತಯಾರಿಸ್ಕೊಂಡಿದೆ ಅದರೊಳಗೆ 25 ಭಾಗ ಅಂದರೆ 1/4 ಭಾಗ ಅದು ಬೇರಿನ ಮೂಲವಾಗಿ ಈ ಜೀವಾಣುಗಳಿಗೆ ಸಕ್ಕರೆ ರೂಪದಲ್ಲಿ ಅವಕ್ಕೆ ಕೊಡ್ತವೆ. And in exchange, microorganism cook the food and feed to the roots. ಇದಕ್ಕೆ ಅನುಗುಣವಾಗಿ ಏನು ಮಾಡುತ್ತೆ ಅಂದರೆ, ಈ ಜೀವಾಣುಗಳು ಬರೀ ಆಹಾರ ಅಂದರೆ ಕಚ್ಚಾ ಸಕ್ಕರೆಯನ್ನು ತೊಗೊಂಡು ಏನು ಮಾಡ್ತವೆ, ಸಸ್ಯಕ್ಕೆ ಬೇಕಾದಂಥ ಪೋಷಕಾಂಶಗಳನ್ನ ಖನಿಜಗಳನ್ನ ಮಾರ್ಪಾಡು ಮಾಡಿ ಬೇರುಗಳಿಗೆ ಒದಗಿಸ್ಕೊಡ್ತವೆ. There is a fantastic symbiosis between the roots and the microorganisms. ಅತ್ಯಂತ ಉತ್ಕೃಷ್ಟವಾದ ಒಂದು ಸಹಜೀವನ ಬೇರುಗಳು ಮತ್ತು ಈ ಸೂಕ್ಷ್ಮ ಜೀವಾಣುಗಳಿಗೆ ಇದೆ. That means for starting of the fermentation process, God has given the beautiful system to multiply the microbial count by feeding the sugar sweet to the microorganism. That means God has given the message, if you want to multiply the count and fermentation process, you have to feed microorganism sweet. ಸ್ನೇಹಿತರೆ, ನಿಸರ್ಗ ಒಂದು ಉತ್ಕೃಷ್ಟವಾದ ಒಂದು ಪರಿಕಲ್ಪನೆ ಮಾಡಿ ಏನು ಮಾಡಿದೆ ಅಂದರೆ, ಈ ಭೂಮಿಗೆ ನೀವು ಜೀವಾಣುಗಳನ್ನ ಹಾಕಿದ ತಕ್ಷಣ ಅವು ಅಲ್ಲಿ ಹೆಪ್ಪು ಅಂದರೆ ಹೆಚ್ಚಾಗೋದು. ಹೆಪ್ಪು ಅಂದರೆ ನಾವು ಅವೆಲ್ಲ ಹೇಳಿದ್ವಿ, 1 2 2 4 8 ಕೋಟಿ ಆಗಬೇಕು ಅಂದಾಗ, ಹೆಪ್ಪಾಗಬೇಕು ಅಂದಾಗ ಅದನ್ನು ನಾವು ಏನು ಮಾಡ್ತೀವಿ ಅಂದರೆ, ಈ ಒಂದು ಸಕ್ಕರೆಯನ್ನು ಅಥವಾ ಸಿಹಿಯನ್ನು ಕೊಡಬೇಕು ಅಂತ ನೋಡಿದ್ದೀವಿ. ಆದರೆ ಪ್ರಕೃತಿ ತನ್ನಿಂದ ತಾನೇ ಬರುವಾಗ ನಾವು ಈ ಜೀವಾಣುವನ್ನು ಕೊಡುವ ಮುಂಚೆನೇ ಒಂದು ವ್ಯವಸ್ಥೆಯನ್ನು ಮಾಡಿಟ್ಟಿದೆ. ಯಾವ ವ್ಯವಸ್ಥೆ ಅಂದರೆ, ಬೇರುಗಳ ಮೂಲವಾಗಿ ತಯಾರಿಸಿದಂಥ ಕಚ್ಚಾ ಸಕ್ಕರೆಯನ್ನು ಈ ಜೀವಾಣುಗಳಿಗೆ ಶಕ್ತಿ ರೂಪದಲ್ಲಿ, ಸಿಹಿ ರೂಪದಲ್ಲಿ ಕೊಡೋಕ್ಕೆ ಒಂದು ವ್ಯವಸ್ಥೆ ಮಾಡಿದೆ. That means if the God is giving the sugar to the microorganisms to multiply their cells, that means God has given approval to me, you have to utilize also the sweet in the Jivamrita. ಇದರಿಂದ ಅರ್ಥ ಏನಾಗುತ್ತೆ ಅಂದರೆ, ಯಾವಾಗ ಪ್ರಕೃತಿ ಅಥವಾ ದೇವರು ಈ ಜೀವಾಣುಗಳು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಆಗಬೇಕು ಅಂತ ಅಂದಾಗ, ಮಲ್ಟಿಪ್ಲಿಕೇಶನ್ ಆಗಬೇಕು ಅಂತಂದಾಗ, ಸಕ್ಕರೆಯನ್ನು ಒದಗಿಸಿದ್ದಾಗ ಅಥವಾ ಸಿಹಿಯನ್ನು ಒದಗಿಸಿರುವಾಗ ನನಗೂ ಕೂಡ ಅನುಮತಿ ಕೊಟ್ಟಿದ್ದಾರೆ. ಈ ಕಣ ವಿಭಜನೆ ಆಗಿ ಹೆಚ್ಚಾಗಬೇಕು ಜೀವಾಣುಗಳು ಅಂತಂದಾಗ ಈ ಸಿಹಿ ಪದಾರ್ಥವನ್ನು ನನಗೆ ಉಪಯೋಗಿಸೋದಕ್ಕೆ ಪ್ರಕೃತಿಯೇ ನನಗೆ ಅನುಮತಿ ಕೊಟ್ಟಿದೆ. That means to utilize the sweet
in the Jivamrutam preparation, it is 100% spiritual because God is doing that effort. ದೇವರೇ ಆ ಕೆಲಸವನ್ನು ಮಾಡ್ತಿರ್ಬೇಕಾದ್ರೆ, ನಿಸರ್ಗವೇ ಆ ಕೆಲಸವನ್ನು ಮಾಡ್ತಿರ್ಬೇಕಾದ್ರೆ ನಾವು ಜೀವಾಮೃತದಲ್ಲಿ ಈ ಸಿಹಿ ಪದಾರ್ಥವನ್ನು ಉಪಯೋಗಿಸೋದಕ್ಕೆ ಯಾವುದೇ ಒಂದು ಅಡಚಣೆ ಇಲ್ಲ, ಯಾವುದೇ ಒಂದು ಆಧ್ಯಾತ್ಮಿಕ ಒಂದು ಇದು ನಮಗೆ ಅಡ್ಡ ಬರೋದಿಲ್ಲ.